ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾವೇನು ಊರುಗಳು ಹೋಗ್ತಾ ಇರ್ತೀವಲ್ಲ, ಒಂದು ಭಾಳ ಅದ್ಭುತವಾದ ವಿಚಾರ ಇದು, ಕೇಳಿಸ್ಕೊಳ್ಳಿ. ಏನಪ್ಪ ಅಂದರೆ, ಈ ಸರ್ಕಾರಿ ಬಸ್ಗಳು, KSRTC ಬಸ್ಗಳು, ಅವರು ಚಾಲಕರು ಅವ್ರು ನಿಲ್ಲಿಸತ್ರ ಮಾತ್ರ ನಾವು ಊಟ ಮಾಡಬೇಕು ಅಂತಂದೇಳಿ ಕೆಲವು ಪ್ರಯಾಣಿಕರು ಕಂಡಕ್ಟರ್ ಜೊತೆಗೆ ಮತ್ತು ಡ್ರೈವರ್ ಜೊತೆಗೆ ಜಗಳ ಮಾಡೋಕ್ಕೆ ಹೋಗ್ತಾರೆ. ಆದರೆ ಇದು ಅವ್ರದ್ದು ತಪ್ಪಲ್ಲ. ಅವ್ರಿಗೆ ಆರ್ಡ್ರ್ ಮಾಡಿರ್ತಾರೆ, ನೀವು ಯಾವ ಹೋಟ್ಲಲ್ಲಿ ನಿಲ್ಲಿಸಬೇಕು, ಎಲ್ಲಿ ನಿಲ್ಲಿಸಬೇಕು. ಯಾಕಂದರೆ ಆ ಹೋಟ್ಲ್ ಕಡೆಯಿಂದ ಆ ಡಿಪೋ ಮ್ಯಾನೇಜರ್ಗಳಿಗೆಲ್ಲ ದುಡ್ಡು ಬರುತ್ತೆ, ಅಧಿಕಾರಿಗಳಿಗೆ. ಅದಕ್ಕೋಸ್ಕರ ಈ ಚಾಲಕರನ್ನು ನೀವು ಬಸ್ಸು ಅದೇ ಹೋಟ್ಲ್ ಹತ್ರ ನಿಲ್ಲಿಸಬೇಕು, ಬೇರೆ ಹೋಟ್ಲ್ ಹತ್ರ ನಿಲ್ಲಿಸಿದ್ರೆ ದಂಡ ಹಾಕ್ತಾರೆ ಇವರಿಗೆ, ಚಾಲಕರಿಗೆ. ಅದಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ಅದೇ ಹೋಟ್ಲ್ ಹತ್ರ ತಗೊಂಡೋಗಿ ಬಸ್ ನಿಲ್ಲಿಸ್ತಾರೆ. ಅಲ್ಲಿ ಒಂದು ಅನ್ನ ಸಾಂಬಾರು ತಗೊಂಡ್ರು 100 ರೂಪಾಯಿ, 2 ಚಪಾತಿ ತಗೊಂಡ್ರು 100 ರೂಪಾಯಿ, 2 ಪರೋಟ ತಗೊಂಡ್ರು 100 ರೂಪಾಯಿ. ಒಟ್ಟು ಯಾವುದೇ ತಗೊಂಡ್ರು ದುಡ್ಡಂತೂ ಕಡಿಮೆ ಅಂತೂ ಇಲ್ಲವೇ ಇಲ್ಲ, ಎಲ್ಲ ಸಿಕ್ಕಾಪಟ್ಟೆ ರೇಟು. ಒಂದು ಕಾಫಿ ತಗೊಂಡ್ರು 20 ರೂಪಾಯಿ 30 ರೂಪಾಯಿ ತಗೊಂತಾರೆ. ಆಮೇಲೆ ನೀರು ಬಾಟ್ಲು ಎಲ್ಲದಕ್ಕೂ 10 ರೂಪಾಯಿ ಜಾಸ್ತಿ. ಈ ರೀತಿ ಮಾಡ್ತಾರೆ. ಯಾಕೆ? ಅಲ್ಲಿ ಅವರಿಗೆ ಕಂಡಕ್ಟರ್ ಡ್ರೈವರ್ಗೆ ಉಚಿತ ಊಟ ಕೊಡ್ತಾರೆ, ಕೊಡಲಿ, ಪಾಪ ಮಾಡಲಿ ಅವರು. ಆದರೆ ನಾವು ಜನಗಳು ಊಟ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಬಸ್ ತಗೊಂಡೋಗಿ ಅದು ನಿಲ್ಲಿಸ್ತಾರೆ. ಆದರೆ ದಯವಿಟ್ಟು ಪ್ರಯಾಣಿಕರು ಯಾರೂ ಕೂಡ ಅವ್ರು ನಿಲ್ಲಿಸಿರೋ ಕಡೆ ದಯವಿಟ್ಟು ಊಟ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಊಟನೂ ಸರಿ ಇರಲ್ಲ ಅದು, ಅಂಥ ಊಟ ಯೋಗ್ಯವಲ್ಲದ ಊಟ ಮಾಡ್ತಾ ಇದ್ದೀರಾ. ಭಾಳ ಎಚ್ಚರಿಕೆ ಅಂದರೆ ಆರೋಗ್ಯ ಮುಖ್ಯ ಇವತ್ತು ನಮಗೆ. ಯಾವನು ಬಂದು ನಮ್ಮನ್ನು ಕಾಪಾಡೋದಿಲ್ಲ, ಗೊತ್ತಾಯ್ತಾ? ಯಾವ ಹೋಟ್ಲನೂ ಬರಲ್ಲ, ಯಾವ ಡಿಪೋದನೂ ಬರಲ್ಲ. ನೋಡಿ, ಇದು ಲೆಟ್ರ್ ಕೊಟ್ಟಿದ್ದಾರೆ ಡ್ರೈವರು ಕಂಡಕ್ಟರ್ಗಳಿಗೆ. ಈ ಥರ ಲೆಟ್ರ್ ಕೊಟ್ಟರು ಆರ್ಡ್ರ್ ಮಾಡ್ತಾರೆ. ಕಂಡಕ್ಟರ್ ಡ್ರೈವರ್ಗೆ ನೀವು ಇಂಥೇ ಹೋಟ್ಲ್ ಹತ್ರ ನಿಲ್ಲಿಸಬೇಕು. ಇದು ಒಂದು ಹೋಟ್ಲು ನೋಡಿ, ಇದು ನಮ್ಮ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯವರು ಇದನ್ನು ಕಂಡಕ್ಟರ್ ಡ್ರೈವರ್ಗಳಿಗೆ ನೋಟಿಸ್ ಕೊಟ್ಟವ್ರೆ, ನೀವು ಯಾವ ಹೋಟ್ಲ್ ಹತ್ರ ನಿಲ್ಲಿಸಬೇಕು. ಇದು ಒಂದು ಹೊತ್ತಿನ ಸ್ವಲ್ಪ ದಯವಿಟ್ಟು ಕೇಳಿಸ್ಕೊಳ್ಳಿ. ಎಷ್ಟು ಮೋಸ ನಡೀತಾ ಇದೆ, ಎಷ್ಟು ಅನ್ಯಾಯ ನಡೀತಾ ಇದೆ. ನಾವಿನ್ನೇ ನೋಡ್ಕೊಂಡು ಕ್ಯಾಪ್ರುಗಳ ಥರ ಸುಮ್ಮನೆ ಇದ್ದೀವಿ. ಆದರೆ ಇಂಥ ವ್ಯಕ್ತಿನಂತ ನೋಡ್ಕೊಂಡು ಇರ್ತೀರಾ? ಎಲ್ಲದರಲ್ಲೂ ದುಡ್ಡು. ಇವ್ರು ಏನಾರು ಅಯೋಗ್ಯರು, ಏನು ಸ್ವತಃ ದುಡ್ಡು ತಗೊಂಡು ಹೋಗ್ತಾರಾ? ಇಲ್ಲ, ದುಡ್ಡು ತಿಂತಾರೆ ಇವರು. ಹೊಟ್ಟೆಗೆ ಅನ್ನನ ತಾನೇ ತಿನ್ನೋದು. ಇವತ್ತು ರೈತರಿಗೆ ಬೆಲೆ ಇಲ್ಲ, ಸೈನಿಕರಿಗೆ ಬೆಲೆ ಇಲ್ಲ, ಜನರಿಗೆ ಬೆಲೆ ಇಲ್ಲ. ಇವರು ಮಾತ್ರ ಚೆನ್ನಾಗಿರಬೇಕು. ನೋಡಿ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕೇಂದ್ರ ಕಚೇರಿ ಕಲಬುರಗಿ ಅವರು ಡಿಪೋದವರು ಡ್ರೈವರ್ಗಳಿಗೆ ನೋಟಿಸ್ ಕೊಟ್ಟವ್ರೆ. ಏನಪ್ಪ ಅಂದರೆ, ಹರಿಹರ ಶಿವಮೊಗ್ಗ ಮಾರ್ಗದ ಮೂಲಕ ಕಾರ್ಯಾಚರಣೆಯಾಗುತ್ತಿರುವ ದೂರದ ಮಾರ್ಗದ ಸಾರಿಗೆಗಳ ಅಕ್ಷಯ ಫ್ಯಾಮಿಲಿ ಡಾಬಾ ಹತ್ತಿರ ನಿಲುಗಡೆ ಮಾಡುವ ಬಗ್ಗೆ. ಅಂದರೆ ಅಕ್ಷಯ ಡಾಬಾ ಅಂತ ಒಂದು ಫ್ಯಾಮಿಲಿ ಹೋಟ್ಲಿದೆ. ಆ ಡಾಬಾದ ಹತ್ರ ಹೋಗಿಯೇ ಬಸ್ ನಿಲ್ಲಿಸ್ಬೇಕಂತೆ, ಅಲ್ಲಿ ಹೋಗೇ ನಿಲ್ಲಿಸ್ಬೇಕು. ಇಲ್ಲ ಅಂದರೆ ಇವ್ರು ನೋಡಿ, ಇನ್ನೂ ಐತೆ ಕತೆ ಇವ್ರದ್ದು. ಯಾವ ರೀತಿ ಪಾಪ ಕಂಡಕ್ಟರ್ ಡ್ರೈವರಿಗೆ ಮಾಡಿದ್ದಾರೆ ನೋಡಿ. ಹೇಳ್ತಾರೆ ಅವರು, ಮೇಲ್ಕಾಣ ವಿಷಯಕ್ಕೆ ಸಂಬಂಧಿಸಿದಂತೆ ಹರಿಹರ ಶಿವಮೊಗ್ಗ ಮಾರ್ಗದ ಅನುಸೂಚಿಗಳು ಬೆಳ್ಕೊಡಿಗೆ ಹತ್ತಿರ ಇರುವ ಅಕ್ಷಯ ಫ್ಯಾಮಿಲಿ ಡಾಬಾದಲ್ಲಿ ನಿಗಮದ ವಾಹನಗಳ ನಿಲುಗಡೆ ಕಲ್ಪಿಸಿರುವ ಪರವಾನಗಿಯನ್ನು ನವೀಕರಿಸಲು ಪರಿವೀಕ್ಷಣೆ ಕೈಗೊಂಡ ವಾಹನಗಳನ್ನು ನಿಲುಗಡೆ ಮಾಡಲು ಅನುಮೋದನೆಗಾಗಿ ಉಲ್ಲೇಖಿತ ಪತ್ರದೃಷ್ಟಿಯ ಕೋರಿ ಬರೆದ ಪತ್ರವನ್ನು ಈ ಕಚೇರಿಯಲ್ಲಿ ಪರಿಶೀಲಿಸಲಾಯಿತು. ಇವರು ಕಂಡಕ್ಟರ್ ಡ್ರೈವರ್ಗಳು ಕೊಟ್ಟಿದ್ದಾರೆ ನೋಟಿಸು. ಈ ಕುರಿತು ಬೆಳ್ಳೋಡಿ ಹತ್ತಿರ ಇರುವ ಅಕ್ಷಯ ಫ್ಯಾಮಿಲಿ ಡಾಬಾದಲ್ಲಿ ಪ್ರಯಾಣಿಕರಿಗಾಗಿ ಎಲ್ಲ ಸೌಲಭ್ಯಗಳನ್ನು ಹೊಂದಿರುವುದರಿಂದ ಈ ಕೆಳಕಂಡ ವಾಹನಗಳು ಪ್ರಯಾಣಿಕರ ಊಟ ತಿಂಡಿಗಾಗಿ ನಿಲುಗಡೆಗೊಳಿಸಲು ಮುಂದಿನ 1 ವರ್ಷದ ಅವಧಿಗೆ ನವೀಕರಣ ಮಾಡಲು ಅನುಮತಿಸಲಾಗಿದೆ. ನೋಡಿ ಯಾವ ರೀತಿ ಮಾಡಿದ್ದಾರೆ. ಅಲ್ಲಿ ಒಂದು ಉಚ್ಚವೇಗ ಜಾಗ ಇರಲ್ಲ, ಒಂದು ಸರಿಯಾಗಿ ಬಾತ್ರೂಮ್ ಹೋಗೋ ಜಾಗ ಇರಲ್ಲ, ಗೊಬ್ಬು ವಾಸನೆ ಹೊಡಿತಿರ್ತವೆ. ಈ ಕಡೆ ಶಿರದ ಹತ್ರನೂ ಇದೆ, ಮತ್ತು ಆ ಕಡೆ ಒಂದು ಅಲ್ಲೂ ನಮ್ಮ ಹೊಸಪೇಟೆ ಕಡೆಯಿಂದ ಬರ್ಬೇಕಾದ್ರೆ ಚಳ್ಳಿಕೆರೆ ಕ್ರಾಸ್ ಹತ್ರ ಒಂದಿದೆ, ಅಲ್ಲಿ ಬರೀ ಇಂಥವೇ. ಆಮೇಲೆ ಇವ್ರಿಗೆ ನೋಡಿ ಆರ್ಡ್ರ್ ಮಾಡ್ತಾರೆ, ಯಾರಿಗೆ? ಕಂಡಕ್ಟರ್ ಡ್ರೈವರ್ಗಳಿಗೆ. ಸುಮಾರು 11 ರೂಟ್ ಬಸ್ಸು. ಹೊಸಪೇಟೆ ಧರ್ಮಸ್ಥಳ, ಕಲಬುರಗಿ ಧರ್ಮಸ್ಥಳ, ಹೊಸಪೇಟೆ ಧರ್ಮಸ್ಥಳ ಹಡಗಲಿ, ರಾಯಚೂರು ಧರ್ಮಸ್ಥಳ, ರಾಯಚೂರು ಜವಗಲ್ಲು. ಸುಮಾರು ಇವು 11 ರೂಟು, 11 ಬಸ್ಸುಗಳು ಅಲ್ಲಿ ನಿಲ್ಲಿಸ್ಬೇಕು ತಗೊಂಡೋಗಿ ರಾತ್ರಿ. ಅದಕ್ಕೆ ಟೈಮಿಂಗ್ಸ್ ಬೇರೆ ಕೊಟ್ಟಿದ್ದಾರೆ. ಆಮೇಲೆ ಸದರಿ ವಾಹನದ ಮಾಲೀಕರಿಂದ ಭದ್ರತಾ ಠೇವಣಿ ಪಾವತಿಸಿಕೊಂಡು ಸಂಸ್ಥೆಯ ನಿಯಮಾವಳಿಯನ್ವಯ ಮೇಲಿನ ಅನುಸೂಚನೆಗಳಿಗೆ ಕರಾರು ಒಪ್ಪಂದ ಮಾಡಿಕೊಳ್ಳುವುದು ಅಲ್ಲದೆ ಸದರಿ ಡಾಬಾಗಳಲ್ಲಿ ಪ್ರಯಾಣಿಕರ ಊಟ ತಿಂಡಿಗೆ ನಿಲುಗಡೆಗೊಳಿಸಿದ ವಾಹನದ ಡಾಬಾ ಶುಲ್ಕವನ್ನು ಆಯಾ ದಿನವೇ
ಡಾಬಾದ ಮಾಲೀಕರಿಂದ ಪಡೆದುಕೊಂಡು ಘಟಕದಲ್ಲಿ ಸಂದಾಯ ಮಾಡಲು ಚಾಲನಾ ಸಿಬ್ಬಂದಿಗಳಿಗೆ ಸೂಕ್ತ ನಿರ್ದೇಶನ ನೀಡುವಂತೆ ಸಂಬಂಧಪಟ್ಟ ಘಟಕ ವ್ಯವಸ್ಥಾಪಕರಿಗೆ ಸೂಚಿಸುವಂತೆ ಈ ಸದರಿ ವಿಷಯದಲ್ಲಿ ಯಾವುದೇ ದೂರುಗಳು ಬಾರದಂತೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಈ ಮೂಲಕ ಸೂಚಿಸಲಾಗಿದೆ. ಡಾಬಾದ ಓನರ್ ಹತ್ರ ಹಣ ಇಸ್ಕೊಂಡ್ಬಂದು ಅಲ್ಲಿ ಡಿಪೋದಲ್ಲಿ ಮೇಲಧಿಕಾರಿಗಳಿಗೆ ಈ ಡ್ರೈವರ್ ಕಂಡಕ್ಟರ್ಗಳು ಹಣ, ಅದು ಫೋನ್ಪೇ ಇಲ್ಲ, ಕ್ಯಾಶು ಹಣ ಇದು ಕೊಡಬೇಕು ತಗೊಂಬಂದು ಇವರು ಅಲ್ಲಿ ಡಿಪೋಗೆ, ಇಲ್ಲಾಂದ್ರೆ ಕಂಡಕ್ಟರ್ ಡ್ರೈವರ್ ಕಟ್ಟಬೇಕಾಗುತ್ತೆ ಈ ದುಡ್ಡು. ಆ ಹೋಟ್ಲಲ್ಲಿ ಎಷ್ಟು ಕೊಡ್ತಾರೆ ಇದ್ರು ಬರ್ದಿಲ್ಲ, ಆದರೆ ಆ ಮಾಲೀಕರಿಂದ ತಗೊಂಬಂದು ಇವರು ಡಿಪೋದಲ್ಲಿ ಮ್ಯಾನೇಜರ್ಗಳಿಗೆ ಹಣ ಕೊಡಬೇಕು. ಫೋನ್ಪೇ ಮಾಡೋಂಗಿಲ್ಲ, ಗೂಗಲ್ ಪೇ ಮಾಡೋಂಗಿಲ್ಲ. ಇದು ಅಧಿಕಾರಿಗಳ ದಬ್ಬಾಳಿಕೆ, ಮುಠಾಳ ಅಧಿಕಾರಿಗಳ ದಬ್ಬಾಳಿಕೆ, ಅಯೋಗ್ಯ ಅಧಿಕಾರಿಗಳ ದಬ್ಬಾಳಿಕೆ, ಬೇವರ್ಸಿ ಅಧಿಕಾರಿಗಳ ದಬ್ಬಾಳಿಕೆ ಇದು. ಯಾಕಂದರೆ ಸರ್ಕಾರ ಅವರಿಗೆ ಈ ಕಂಡಕ್ಟ್ರು ಡ್ರೈವರ್ಗಿಂತ ಅಚ್ಚೆತ್ತು ಸಂಬಳ ಕೊಡುತ್ತೆ. ಸಂಬಳ ಕೊಟ್ಟರೂ ಕೂಡ ಈ ಹೆಂಜಲು ಕಾಸಿಗೆ ಆಸೆ ಬಿದ್ದು ಪ್ರಯಾಣಿಕರ ಆರೋಗ್ಯದಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾರೆ. ಪ್ರಯಾಣಿಕರ ಆರೋಗ್ಯದಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾರೆ. ನೋಡಿ, ನೀವು ಹೆಂಗಾರ ಯಾಕೆ ಸತ್ತೋಗ್ರಿ, ನೀವು ಪ್ರಯಾಣಿಕರು, ನೀವು ಹೆಂಗಾರ ಯಾಕೆ ಹಾಳಾಗಿ ಅಕ್ಕುಟ್ಟು ಹೋಗಿ ನೀವು ಪ್ರಯಾಣಿಕರು. ನಾನು ಚೆನ್ನಾಗಿರ್ಬೇಕು ಡಿಪೋ ಮ್ಯಾನೇಜರ್, ನಾನು ಅಧಿಕಾರಿ ಚೆನ್ನಾಗಿರ್ಬೇಕು, ನೀವು ಹೆಂಗಾರ ಯಾಕೆ ಸಾರಿ, ನೀವು ಅಳಿಸಿದ್ದಾರ ತಿನ್ನಿ, ನೀವು ಕೊಳತವಾಗಿದ್ದಾರ ತಿನ್ನಿ, ನೀವು ಎಲ್ಲಿ ಬೇಕಾರೆ ಹೇಳ್ರಿ, ಎಲ್ಲಿ ಬೇಕಾರೆ ಉಚ್ಚವೇ ಇರಿ ನೀವು. ನಾನು ಅಧಿಕಾರಿ ಚೆನ್ನಾಗಿರ್ಬೇಕು ರೀ, ನಾನು ಅಧಿಕಾರಿ ಚೆನ್ನಾಗಿರ್ಬೇಕು, ನನ್ನ ಹೆಂಡ್ರಿ ಮಕ್ಕಳು ಚೆನ್ನಾಗಿರ್ಬೇಕು. ಸರ್ಕಾರ ಸಂಬಳ ಕೊಡೋದಿಲ್ಲ ಇವರಿಗೆ, ಎಂಜುಲ್ ಕಾಸಿಗೆ ಆಸೆ ಬಿದ್ದು ಈ ರೀತಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಪ್ರಯಾಣಿಕರು ಮನೇಲಿ ಊಟ ಮಾಡ್ಕೊಂಡು ಹೋಗಿ. ಕಷ್ಟ ಆದರೂ ಚಿಂತೆ ಇಲ್ಲ, ಉಪವಾಸ ಇರಿ. ಒಂದಿನ ನೈಟು ಊಟ ಮಾಡಲಿಲ್ಲ ಅಂದರೆ ಏನೂ ಆಗಲ್ಲ. ಒಂದು ದಿವಸ ಊಟ ಮಾಡಲಿಲ್ಲ ಅಂದರೆ ಏನೂ ಆಗಲ್ಲ, ಹಂಗೆ ಇರಿ. ಒಂದು ದಿವಸ ನೈಟು ಏನೋ ಯಾರು ಸತ್ತೋಗಲ್ಲ ರೀ. ಒಂದು ಬಾಟ್ಲು ನೀರು ಹಿಡ್ಕೊಂಡು ಹೋಗ್ರಿ ಮನೆಯಿಂದ, ಒಂದು ಬಾಟ್ಲು ನೀರು ಹಿಡ್ಕೊಂಡು ಹೋಗ್ರಿ ಮನೆಯಿಂದ, ಕುಡ್ಕೊಳ್ರಿ ಬೇಕಾದ್ರೆ ನೀವು. ಆದರೆ ಅಂಥ ಹೋಟ್ಲ ಹತ್ರ ಊಟ ಮಾಡಬೇಡಿ. ಅಲ್ಲಿ ಒಂದು ಚೂರು ಸ್ವಚ್ಛತೆನೇ ಇರಲ್ಲ. ರಾತ್ರಿ ಹೊತ್ತು ಯಾವನು ಹೋಯ್ತಾನೆ ನೋಡೋಕ್ಕೆ, ಯಾವನು ಚೆಕ್ ಮಾಡೋಕ್ಕೆ ಹೋಗ್ತಾನೆ. ಈ ರೀತಿ ಜನರ ಜೊತೆಗೆ ಇವರು ಜನರ ಆರೋಗ್ಯದ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ರು ಅಯೋಗ್ಯರು. ನಮಸ್ಕಾರ ಸ್ನೇಹಿತರೆ, ಒಳ್ಳೆಯದಾಗಲಿ, ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ. ಇಂಥ ಹೋಟ್ಲಲ್ಲಿ ಊಟ ಮಾಡಿಬಿಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.